ಓ ಅರ್ಧ ಗಂಟೆ ಆಗಿದೆ. ಸ್ವಲ್ಪ ನೈಸರ್ ರುಬ್ಬಾರ್ದು, ಸ್ವಲ್ಪ ತೆರಿ ಇರ್ಬೇಕು ಸರ್. ಈ ಲೆವೆಲ್ ಬರ್ಬೇಕು. ಈ ತರ ಬಂದ್ರೆ ಪಡ್ಡು ಕ್ರಿಸ್ಪಿಯಾಗಿ ಬರೋದು. ಇದೇ ಮೇನಾ? ಹೌದು ಸರ್. ಕೆಲವು ಕಡೆ ನೈಸರ್ ರುಬ್ತಾರೆ, ಸ್ವಲ್ಪ ತೆರಿ ಇರ್ಬೇಕು ಸರ್. 5 ತಾಸು 6 ತಾಸು ಆಗಿದೆಯಲ್ಲ? ಆಗಿದೆ ಸರ್, ಆಗಿದೆ. ಸೊ ಎಲ್ಲ ನೆನ್ಸಿಟ್ಟಿದ್ರಿ? ಇಷ್ಟೊಂದು ವೆಜಿಟೇಬಲ್ ಬೇರೆ ಕಡೆ ಹಾಕಲ್ಲ. ಹೌದು, ನೋಡಿಬೇಕಂದ್ರೆ ಪಡ್ಡಲ್ಲಿ 100 ತರ ಇದೆ. ಬಟ್ ನಮ್ಮ ಮಲ್ಲಿಗೆ ಪಡ್ಡನೇ ಫೇಮಸ್ ನಮ್ಮ ಹೋಟ್ಲಿಗೆ. ಸವಿ ರುಚಿ ತಿಂಡಿ ಮನೆ ಸಿಗೋದು, ಇನ್ನೂ ಸಿಗಲ್ಲ. ಪಡ್ಡು ಹಾಕ್ಬಿಡೋದು ಈಗ? ಮಲ್ಲಿಗೆ ಪಡ್ಡು. ಹೌದು ಸರ್. ಬನ್ನಿ ಸರ್ ನೋಡೋಣ. ನೋಡಿ, ಅವ್ರು ವೆಜಿಟೇಬಲ್ ಹಾಕಬೇಡ. ಕರೆಕ್ಟ್. ಜಾಸ್ತಿ ವೆಜಿಟೇಬಲ್ ಹಾಕಿದ್ರೆ ಇತರ ಥಿಕ್ನೆಸ್ ಬರೋದು, ಬರಲ್ಲ ಅಲ್ಲ? ಹೌದು. ಉಲ್ಟಾ ಮಾಡ್ತೀವಿ ಈಗ, ನೀಟಾಗಿ ಉಲ್ಟಾ ಮಾಡಿ. ನೋಡಿ ಸರ್, ಅದು ಬಣ್ಣ ಸೂಪರ್ ಸರ್. ಇದು ಪಡ್ಡು, ಮಲ್ಲಿಗೆ ಪಡ್ಡು. ಮಲ್ಲಿಗೆ ಪಡ್ಡು ಸವಿ ರುಚಿ ತಿಂಡಿ ಮನೆ. ಧನ್ಯವಾದ ಸರ್. ರುಚಿಯಲ್ಲಿ ಮೇರು ಪರ್ವತ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಮೈಸೂರಿನ ಸವಿರುಚಿ ತಿಂಡಿ ಮನೆ ಮಲ್ಲಿಗೆ ದೋಸೆ ತೋರಿಸಿದ್ರು ನಮಗೆ. ಎಷ್ಟು ಅದ್ಭುತವಾದ ದೋಸೆ. ಮೈಸೂರಲ್ಲಿ ಇಲ್ಲಿ ಒಂದೇ ಸಿಕ್ತಿತ್ತದು. ಅದೇ ರೀತಿ ಇನ್ನೂ ಒಂದು ಅದ್ಭುತವಾದ ಇವ್ರ ಡಿಶ್ ಇದೆ, ಭಯಂಕರ ಫೇಮಸ್ಸು. ಅದಕ್ಕಾಗಿ ನಾವು ಬೆಳಗ್ಗೆ ಬಂದುಬಿಟ್ಟಿದ್ದೀವಿ. 7 ಗಂಟೆಗೆ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರು. ಪಡ್ಡು ಕ್ರಿಸ್ಪಿ ಸಾಫ್ಟ್ ಒಟ್ಟೊಟ್ಟಿಗೆ ಯಾವ ಥರ ಇರುತ್ತೆ ಸವಿರುಚಿ ತಿಂಡಿ ಮನೆಯ ಪಡ್ಡು. ಭಯಂಕರ ಫೇಮಸ್ಸು. ಮನೆಯಲ್ಲೇ ಮಾಡ್ಕೋಬೋದು ನೀವು. ಬನ್ನಿ ನೋಡ್ಬೋಣ ರೆಸಿಪಿ. ನಮಸ್ಕಾರ ವೀಕ್ಷಕರೇ. ಬಸವರಾಜ್ ಅವರು ಮತ್ತು ಮಹಾದೇವ್ ಅವರು ಮಲ್ಲಿಗೆ ದೋಸೆ ನೋಡಿದ್ರಿ. ಅದೇ ಸವಿರುಚಿ ತಿಂಡಿ ಮನೆ, ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳಿದ್ನಲ್ಲ ರೋಡು. ಅದ್ಭುತವಾಗಿ ಪ್ರತಿದಿನ ಬಂದು ಆ ಮಲ್ಲಿಗೆ ದೋಸೆ ಟೇಸ್ಟ್ ಮಾಡ್ಕೊಂಡೇ ಹೋಗ್ತಾರಂತೆ. ಹಾಗಾಗಿ ಇನ್ನೊಂದು ಇಲ್ಲಿ ಫೇಮಸ್ ಅಂತ ಹೇಳಿದೆ ಪಡ್ಡು. ಬನ್ನಿ, ಇವರೇ ರೂವಾರಿಗಳು, ಎಕ್ಸ್ಪರ್ಟ್ಸ್ ಅಂತೆ ಬಸವರಾಜ್ ಅವರು ಮತ್ತು ಮಹಾದೇವ್ ಅವರು. ನಮಗೆ ಇವತ್ತು ಪಡ್ಡು ನಿಮಗಾಗಿ ನಮಗಾಗಿ ತೋರಿಸ್ತಾ ಇದ್ದಾರೆ. ಮೊದಲನೇದಾಗಿ ಸರ್, ಯಾಕೆ ಇಷ್ಟು ಫೇಮಸ್ ಇಲ್ಲಿ? ಸರ್, ಪಡ್ಡು ಎಲ್ಲಾ ಕಡೆ ಮಾಡ್ತಾರೆ, ಬಟ್ ಮಾಡೋ ವಿಧಾನನೇ ಬೇರೆ ಇರ್ತದೆ. ನಮ್ಮಲ್ಲಿ ಅವಲಕ್ಕಿ ಹಾಕ್ತಿವಿ, ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬರುತ್ತೆ. 5 ರಿಂದ 6 ಅವರ್ ಚೆನ್ನಾಗಿ ನೆನೆಸ್ಬೇಕು, ತೊಳಿಬೇಕು ನೀಟಾಗಿ. ಆ ಥರ ಎಲ್ಲ ಮಾಡ್ತೀವಿ. ಎಲ್ಲ ತೋರಿಸ್ತೀರಾ ಮಾಡೋದು ಇವತ್ತು? ಒಂದೊಂದು ಡಿಶ್ಗೆ ಎಕ್ಸ್ಪರ್ಟ್ ಟೀಮ್ ಇದೆ ಇಲ್ಲಿ. ಸೊ ಇವತ್ತು ಈ ಟೀಮಲ್ಲಿ ನಾವು ನೋಡ್ಬಿಡೋಣ. ಈ ಟೀಮ್ ಜೊತೆಗೆ ನಮ್ಮ ಮಾಸ್ಟರ್ ಮಾದೇವಣ್ಣ ಅಂತ, ಇವರೇ ಮೇನ್ ಸರ್. ನಮಸ್ಕಾರ. ಸೊ ಆ ಪಡ್ಡು, ಕ್ರಿಸ್ಪಿ ಪಡ್ಡು ಯಾವ ರೀತಿ ಮಾಡ್ತಾರೆ ಸವಿರುಚಿ ತಿಂಡಿ ಮನೆ ನೋಡ್ಬಿಡೋಣ. ಸರ್, ಎಷ್ಟಕ್ಕೆ ತೋರಿಸ್ತೀರಿ ಇವತ್ತು? ಸರ್, ಇದು 1 kg ಮಲ್ಲಿಗೆ ಅಕ್ಕಿ. ಮಲ್ಲಿಗೆ ಅಕ್ಕಿ 1 kg. ಕೆಲವರು ಮಾಮೂಲಿ ಅಕ್ಕಿ ಹಾಕ್ತಾರೆ, ಬಟ್ ನಾವು ಇದನ್ನೇ ಹಾಕೋದು. ಅದೇ ಕ್ರಿಸ್ಪಿ ಬರೋದು. ಓಕೆ ಓಕೆ. ಇದು 200 ಗ್ರಾಮು ಉದ್ದಿನಬೇಳೆ. 200 ಗ್ರಾಮ್ ಉದ್ದಿನಬೇಳೆ. ಅವಲಕ್ಕಿ ಒಂದು 50 ಗ್ರಾಮು. ಅವಲಕ್ಕಿ ಒಂದು 50 ಗ್ರಾಮು. ಎಲ್ಲ ಸಪ್ರೇಟ್ ಹಾಕಬೇಕು ಸರ್. ಸಪ್ರೇಟ್ ಹಾಕೋಬೇಕು. ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಬಾರ್ದು. ನೆನೆ ಹಾಕ್ಬೇಕಾದ್ರೆ ಸಪ್ರೇಟ್ ಎಲ್ಲ ಹಾಕಬೇಕು. ರೈಟ್. ಈಗ ಅದನ್ನ ಇದು ತೊಳೆಯ ತೋರಿಸ್ಬಿಡೋಣ. ತೊಳೆ ತೋರಿಸ್ಕೊಂಡು ಎಷ್ಟು ಸಲ ತೊಳಿಬೇಕು ಸರ್ ಇದು? ಸರ್, ಒಂದು 3 ರಿಂದ 4 ಸಲ ತೊಳಿಬೇಕು. ಕೆಲವರು ತೊಳಿತಾರೆ, ಕೆಲವು ತೊಳೆಯೋದೇ ಇಲ್ಲ. ಈಗ ನಾವು ಬೆಳಿಗ್ಗೆ 7 ಗಂಟೆ ಇವಾಗ. ಹೌದು. ನಾವು ಈ ಪಡ್ಡು ನೋಡ್ಬೇಕು ಅಂದ್ರೆ ಎಷ್ಟೊತ್ತಾಗುತ್ತೆ? ಸಾಯಂಕಾಲ ಒಂದು 6 ಗಂಟೆ ಆಗುತ್ತಾ? 6 ಗಂಟೆ ಆಗುತ್ತೆ ಸರ್. ನೋಡೋಣ ಸರ್. ತೊಳೆದ್ಬಿಟ್ಟು ಇವಾಗ 6 ಅವರ್ ನೆನಿಬೇಕು. ಇದು ತೊಳೆದ ಮೇಲೆ 6 ಅವರ್ ನೆನಿಬೇಕಂತೆ? ಹೌದು ಸರ್. ಚೆನ್ನಾಗಿ ನೆಂದ್ರೇನೆ ರುಬ್ಬಿದ್ರೆ ಅದು ಗ್ರೈಂಡ್ ಆದ್ರೆ ಚೆನ್ನಾಗಿ ಬರೋದು. ಓಕೆ ಬಸವರಾಜ್ ಅವರೇ, ನೋಡೋಣ. ಇವಾಗ ಉದ್ದಿನಬೇಳೆ. ಉದ್ದಿನಬೇಳೆ ಸರ್, 3 ಸಲ ಆಯ್ತಾ? ಆಯ್ತು ಸರ್. 3 ಸಲ ತೊಳೆದ್ರು. ಹೌದು. ಈಗ ನೆಕ್ಸ್ಟ್ ಅವಲಕ್ಕಿ ಅವಲಕ್ಕಿ ಸರ್. ಅವಲಕ್ಕಿನ ಯಾವ ರೀತಿ ಮಾಡ್ತೀರಾ ಸರ್? ಸಪ್ರೇಟ್ ನೆನೆ ಹಾಕ್ಬಿಟ್ಟು ಮಿಕ್ಸಿಲಿ ರುಬ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕೋದು. ಇದು ಲಾಸ್ಟ್ ಅಲ್ಲಿ. ಸೊ ಫಸ್ಟ್ ಇವೆರಡು ರುಬ್ಕೊಳ್ತೀರಾ? ಫಸ್ಟ್ ಇವೆರಡು ರುಬ್ಕೊಳ್ಳಿ. ಓಕೆ ಓಕೆ ಸರ್. ಎಲ್ಲ ತೊಳೆದಾಯ್ತಾ ಸರ್? ಈಗ ಎಲ್ಲ ತೊಳೆದಾಯ್ತು ಸರ್. ಇವಾಗ ಮುಟ್ತಾ ಇದ್ದೀನಿ. ಮಧ್ಯಾಹ್ನ 12:30 ಬನ್ನಿ. ಒಂದು 12:30 1 ಗಂಟೆಗೆ ಅದನ್ನ ರುಬ್ಬ ನೆನಿಬೇಕಲ್ಲ? ನೆನಿಬೇಕಾ? ನೋಡ್ಬಿಡೋಣ ಸರ್. ಹಾಂ ಸರ್. ವೀಕ್ಷಕರೇ, ಮಧ್ಯಾಹ್ನ 1 ಗಂಟೆ ಇವಾಗ ಬಂದಿದ್ದೀವಿ ಸರ್. 5 ತಾಸು 6 ತಾಸು ಆಗಿದೆಯಲ್ಲ? ಆಗಿದೆ ಸರ್, ಆಗಿದೆ. ಸೊ ಎಲ್ಲ ನೆನ್ಸಿಟ್ಟಿದ್ರಿ? ನೆನ್ಸಿದ್ವಿ. ನೆಕ್ಸ್ಟ್ ಏನ್ ಪ್ರಕ್ರಿಯೆ? ಸಿಂಪಲ್ ಎನಿಸುತ್ತೆ, ತೊಳೆದ್ಬಿಟ್ಟು ಗ್ರೈಂಡರ್ಗೆ ಹಾಕೋದು ಅಷ್ಟೇ. ಇವತ್ತು ತೊಳ್ಕೊತೀರಾ? ಸೋಸ್ಬಿಟ್ಟು ಹಾಕೋದು. ರೈಟ್ ರೈಟ್. ಓಕೆ. ಚೆನ್ನಾಗಿ ನೆಂದಿದೆ ಇವಾಗ. ಇದೆ ನೋಡಿ. ಎಸ್. ಓಕೆ ಸರ್. ನೀಟಾಗಿದೆ. ಈಗ ತೊಳೆದ್ಬಿಟ್ಟು ಹಾಕ್ಬಿಡೋದು. ಹೌದು ಸರ್. ಅದೇ ತರ ಉದ್ದಿನ ಇದು ಕೂಡ ಆಗಿದೆ. ಉದ್ದಿನಬೇಳೆ ನಮಗೆ ಗ್ರೈಂಡಿಂಗ್ ಮಾಡೋದು ಈಗ? ಹೌದು ಸರ್. ಹಾಂ ಸರ್. ನಮ್ಮ ಪಡ್ಡುಗೆ ಮೊದಲನೇದಾಗಿ ಮಲ್ಲಿಗೆ ಅಕ್ಕಿ. ಹೌದು ಸರ್. ಓಕೆ. ಉದ್ದಿನಬೇಳೆನು? ಹೌದು ಸರ್. ಉದ್ದಿನಬೇಳೆ ಒಟ್ಟಿಗೆ ಹಾಕ್ತಿದ್ದಾರೆ. 200 ಗ್ರಾಮ್ ಉದ್ದಿನಬೇಳೆ. 200 ಗ್ರಾಮ್. ಹೌದು. ಸೊ 1 kg 200 ಗ್ರಾಮ್ ಉದ್ದಿನಬೇಳೆ ಹಾಕಿದೆ. ಮಲ್ಲಿಗೆ ಅಕ್ಕಿ ಮತ್ತೆ ಇನ್ನೊಂದು ಹೆಸರು ಏನದಕ್ಕೆ? ಸೇಲಂ ಅಕ್ಕಿ. ಸೇಲಂ ಅಕ್ಕಿಗೆ ಮಲ್ಲಿಗೆ ಅಕ್ಕಿ.
ಒಂದು ಅರ್ಧ ಗಂಟೆ ಎಷ್ಟಾಯ್ತು ಸರ್ ಈಗ? ಸರ್ ಹಾಫ್ ಅನ್ ಅವರ್ ಆಯ್ತು. ರುಬ್ಬಗತಿ? ಹೌದು. ಓ, ಅರ್ಧ ಗಂಟೆ ಆಗಿದೆ. ಸ್ವಲ್ಪ ನೈಸ್ ರುಬ್ಬಾರ್ದು, ಸ್ವಲ್ಪ ತರಿ ಇರ್ಬೇಕು ಸರ್. ಈ ಲೆವೆಲ್ ಬರ್ಬೇಕು. ಈ ತರ ಬಂದ್ರೆ ಪಡ್ಡು ಕ್ರಿಸ್ಪಿ ಆಗಿ ಬರೋದು. ಇದೇ ಮೇನಾ? ಹೌದು ಸರ್. ಕೆಲವು ಕಡೆ ನೈಸ್ ರುಬ್ತಾರೆ, ಸ್ವಲ್ಪ ತರಿ ಇರ್ಬೇಕು. ಸ್ವಲ್ಪ ತರಿ ಇದ್ರೇನೆ. ಹೌದು ಸರ್. ಅರ್ಧ ಗಂಟೆ ರುಬ್ಬಾಯ್ತು ಇವಾಗ. ಇದೇ ಒಂದು ಕಾರಣ. ಹೌದು ಸರ್. ಅವಲಕ್ಕಿ ಏನ್ ಮಾಡೋದು ಆಮೇಲೆ? ಅವಲಕ್ಕಿ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಮಿಕ್ಸ್ ಮಾಡ್ತೀವಲ್ಲ ಅವಾಗ ಹಾಕೋದು. ಸಪರೇಟ್ ಆಗಿ ರುಬ್ಬ? ಹೌದು, ಸಪರೇಟ್ ಮಿಕ್ಸಿಲಿ ರುಬ್ಕೊಂಡು ಹಾಕೋದು. ಓಕೆ ಸರ್. ಈಗ ಹಿಟ್ಟು ರುಬ್ಬಿದ್ದೆಲ್ಲ ರುಬ್ಬಾಯ್ತು. ಇವಾಗ ಲಾಸ್ಟ್ ಅಲ್ಲಿ ಇವಾಗ ಅವಲಕ್ಕಿ 50 ಗ್ರಾಮ್ ಹಾಕಿದೀನಿ. ಅದನ್ನ ಗ್ರೈಂಡರ್ ಮಾಡಿ ಮಿಕ್ಸಿ ಸಪರೇಟ್ ರುಬ್ಕೊಂಡು ಅದ್ರೊಳಗಡೆ ಹಾಕಿ. ಓಕೆ ಓಕೆ. ಸಪರೇಟ್ ಇದು ಮಾಡ್ಕೊಂಡು? ಹೌದು ಸರ್. ಗ್ರೈಂಡ್? ಹೌದು. ಮಿಕ್ಸಿಯಲ್ಲಿ ಮಾಡ್ಕೋತೀರಾ? ಮಿಕ್ಸಿಲಿ ಮಾಡ್ಕೊತೀವಿ. ಓಕೆ ಓಕೆ. ಆಗಿದೆ ಸರ್. ಇಷ್ಟ ಆಗಬೇಕಾ? ಇಷ್ಟ ಆಗಿದೆ. ನೋಡೋಣ ಸರ್. ಇದನ್ನ ಹಿಟ್ಟೊಳಗಡೆ ಹಾಕಬೇಕು ಸರ್. ಅವಲಕ್ಕಿ ಸಪರೇಟ್ ರುಬ್ಬಿದ್ದೀವಲ್ಲ 50 ಗ್ರಾಮು, ಇದನ್ನ ನೀಟಾಗಿ ಹಾಕಬೇಕು. ಓಕೆ. ಸೊ ಇದೆಲ್ಲ ಪ್ರಕ್ರಿಯೆ ಇವಾಗ ಒಂದು 5 ತಾಸು ಆದ್ಮೇಲೆ ಮಾಡ್ತಾ ಇದೀವಿ. ಹೌದು ಸರ್. ರುಬ್ಬಿದ ನಂತರ ಇಮಿಡಿಯೇಟ್ ಇದು ಮಾಡ್ತಾ ಇದೀವಿ. ಹೌದು. ಇದು ಹಾಕಿ ಕೆಳಗೆ ಇಟ್ಟು ಬಿಡ್ಬೇಕು. ಇವಾಗ ತಿರ್ಗಾ 4 ರಿಂದ 5 ಅವರ್ ಬಿಟ್ಟು ತಿರ್ಗಾ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು 4 ರಿಂದ 5 ಅವರ್. ಉಪ್ಪು ಹಾಕಂಗಿಲ್ಲ? ಉಪ್ಪು ಹಾಕಂಗಿಲ್ಲ. ಮಿಕ್ಸ್ ಮಾಡ್ಬಿಟ್ಟು ಉಪ್ಪು ಹಾಕೋದು. ನೀವು ಹೇಳ್ದಂಗೆ ಬಂದಿದ್ದೀವಿ. ಬನ್ನಿ ಸರ್. ಫರ್ಮೆಂಟೇಷನ್ ಆಗಿರುತ್ತಾ ಹಿಟ್ಟು? ತೋರಿಸಿ ಸರ್. ಓಹೋ, ಸ್ವಲ್ಪ ಹುಳಿ ಬಂದ್ರೆ ಅದು ಕ್ರಿಸ್ಪಿ ಆಗಿರುತ್ತೆ ಸರ್. ಇವಾಗ ಮುಂದೆ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡ್ಬೇಕಲ್ಲ. ಉಪ್ಪೇನು ಹಾಕಿರಲ್ಲ, ಇವಾಗ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಓಕೆ ಓಕೆ. ವೆಜಿಟೇಬಲ್ ಅಂದ್ರೆ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತೆ ಶುಂಠಿ ನೀಟಾಗಿ ಸಣ್ಣ ಕಚ್ಕೋಬೇಕು. ಇದು ಎಷ್ಟು ಗ್ರಾಮ್ ಇರ್ಬೋದು ಸರ್ ಇದು? ಇದೊಂದು 100 ಗ್ರಾಮ್ ಕ್ಯಾರೆಟು, 100 ಗ್ರಾಮ್ ಬೀನ್ಸು, ಸ್ವಲ್ಪ ಶುಂಠಿ, 1-2 ಪೀಸ್ ಶುಂಠಿ, ಕ್ಯಾಪ್ಸಿಕಮ್ 1/2 ಪೀಸ್. ಹೌದಾ? ನೀಟಾಗಿ ಸಣ್ಣ ಕಚ್ಕೊಂಡು. ಕ್ಯಾಪ್ಸಿಕಮ್ ಒಂದು ಅರ್ಧ ಹೋಳು. ಇದನ್ನ ಪೀಸ್ ಮಾಡ್ಕೊಂಡಿದ್ದೀರಾ? ಸಣ್ಣಕ್ಕೆ ನೀಟಾಗಿ ಹಚ್ಕೋಬೇಕು. ಇದನ್ನ ಜಾಸ್ತಿ ದಪ್ಪ ಬಾರ್ದು. ಇದನ್ನ ಬೇರೆ ಒಳಗಡೆ ಇದು ಬಿಟ್ರೆ ಆನಿಯನ್ ಕಾಯಿ ಪೀಸು. ಎಷ್ಟು ತೊಗೊಂಡು ಸರ್ ಆನಿಯನ್? ಆನಿಯನ್ ಒಂದು 3 ಪೀಸ್, ಒಂದು 5-6 ಮೆಣಸಿನ್ಕಾಯಿ, ಒಂದು 4-5 ಪೀಸು ಕಾಯಿ. ಇವೆಲ್ಲ ಇವಾಗ ಏನ್ ಮಾಡ್ತೀರಾ? ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಸರ್. ಮಾಡ್ಕೊಳ್ಳಿ. ನೋಡಿ, ಪಡ್ಡು ಮಲ್ಲಿಗೆ ಪಡ್ಡು. ಹೌದು. ಅದ್ರ ಹೆಸರೇ ಮಲ್ಲಿಗೆ ಪಡ್ಡು? ಹೌದು. ಬಟ್ ಇಷ್ಟೊಂದೆಲ್ಲ ತರಕಾರಿ ಎಲ್ಲ ಹಾಕಲ್ಲ ಬೇರೆ ಕಡೆ. ನಮ್ಮ ಹೋಟೆಲ್ ಮಾತ್ರ, ನಮ್ಮ ಸವಿರುಚಿ ಮಾತ್ರ ಹಾಕೋದು. ಇದು ಸಿಕ್ಕಾಬಳೆ ಚೆನ್ನಾಗಿದೆ ಸರ್. ಇದು ಕೂಡ ಎಲ್ಲ ಹಾಕಿದ್ರೆ ನೀಟಾಗಿ ಬರೋದು, ಕ್ರಿಸ್ಪಿ ಎಲ್ಲ ಬರೋದು. ರೈಟ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಲೈವ್ ಆಗಿ ತೋರಿಸ್ತಾ ಇದ್ರೆ. ಹೌದು ಸರ್. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೊಂದು ವೆಜಿಟೇಬಲ್ ಬೇರೆ ಕಡೆ ಹಾಕಲ್ಲ ನೋಡಿಬೇಕಂದ್ರೆ. ಪಡ್ಡೂಲಿ 100 ತರ ಇದೆ, ಬಟ್ ನಮ್ಮ ಮಲ್ಲಿಗೆ ಪಡ್ಡುನೇ ಫೇಮಸ್ ನಮ್ಮ ಹೋಟ್ಲಿಗೆ. ಇದು ಸವಿರುಚಿ ತಿಂಡಿ ಮನೆ ಸಿಗೋದು, ಇನ್ನೂ ಸಿಗಲ್ಲ ಸರ್. ಇವಾಗ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ರಿ? ಹೌದು ಸರ್. ಇವಾಗ ಇದನ್ನ ಇಡಬೇಕಾ ಒಂದು ಅರ್ಧ ಗಂಟೆ? ಮುಂದ್ಗಡೆ ಕಿಚನ್ ಐತೆ, ಹೋಗಿ ಹಾಕ್ತಾರೆ ಅಷ್ಟೇ. ಪಡ್ಡು ಹಾಕ್ಬಿಡೋದು ಈಗ? ಹಾಕಿದ್ರೆ ಮಲ್ಲಿಗೆ ಪಡ್ಡು. ಹೌದು ಸರ್. ಬನ್ನಿ ಸರ್ ನೋಡೋಣ. ಹೌದಾ? ಇವಾಗ ಕಿಚನ್ ಬಂದಿದೀವಿ. ಸ್ವಲ್ಪ ತುಪ್ಪ ಹಾಕ್ಬೇಕು. ನೀಟಾಗಿ ತುಪ್ಪ ಹಾಕೊಳ್ತೀರಾ? ತುಪ್ಪ ಹಾಕ್ಬೇಕು. ಜಾಸ್ತಿ ತುಪ್ಪನೇ ಯೂಸ್ ಮಾಡೋದು ನಾವು. ಹೌದಾ? ಎಣ್ಣೆ ಕಡಿಮೆ ಯೂಸ್ ಮಾಡೋದು. ಅವಾಗ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬರುತ್ತೆ. ನಮ್ಮ ಹಿಟ್ಟಲ್ಲಿದೆ, ಅಲ್ಲಿದೆಯಾ? ರೆಡಿ ಇದೆ ಸರ್. ಎಷ್ಟು ಬೇಕು ಅಷ್ಟು ನೀಟಾಗಿ. ನೋಡಿ, ಸವಿರುಚಿ ತಿಂಡಿ ಮನೆಯ ಮಲ್ಲಿಗೆ ಮೇಲ್ಗಡೆನೂ ತುಪ್ಪ ಹಾಕಿ ಮತ್ತೆ ಕ್ಲೋಸ್ ಮಾಡ್ಬೇಕು. ಹೌದಾ ಸರ್? ನೋಡೋಣ. ಅವಾಗಲೇ ಕ್ರಿಸ್ಪಿ ಬರೋದು. ನೋಡಿ, ಅವಾಗ ವೆಜಿಟೇಬಲ್ ಹಾಕಲ್ವಲ್ಲ, ಕರೆಕ್ಟ್. ಜಾಸ್ತಿ ವೆಜಿಟೇಬಲ್ ಹಾಕಿದ್ರೆ ಈ ಥರ ಥಿಕ್ನೆಸ್ ಬರೋದು, ಬರಲ್ಲ ಅಲ್ಲ? ಒಂದು ಪ್ಲೇಟ್ಗೆ ಎಷ್ಟು ಪೀಸ್ ಕೊಡ್ತೀರಾ ಸರ್? 8 ಪೀಸು ಸರ್. ಓಕೆ. 1 ಕೆಜಿಗೆ ಎಷ್ಟು ಆಗ್ತವೆ ಈಗ? ಒಂದು 10 ಪ್ಲೇಟ್ ಆಗುತ್ತೆ ಸರ್. 10 ಪ್ಲೇಟ್ ಆಗುತ್ತಾ? ಹೌದು ಸರ್. ಓಹೋ. ಸ್ವಲ್ಪ ತುಪ್ಪ ಹಾಕ್ತಾರೆ. ಓಕೆ ಓಕೆ. 2-3 ನಿಮಿಷ ಅದ್ರೊಳಗಡೆ ನೀಟಾಗಿ ಬಾಯ್ಲ್ ಆಗ್ಬೇಕು. ನೋಡೋಣ ಸರ್. ಹೌದು. ಒಂದು 2-3 ನಿಮಿಷ ಆಯ್ತು. ಇವಾಗ ನೀಟಾಗಿ ಕ್ಯಾಪ್ ತೆಗೆದು ಇವಾಗ ಉಲ್ಟಾ ಮಾಡ್ತೀವಿ. ಈಗ ನೀಟಾಗಿ ಉಲ್ಟಾ ಮಾಡಿ. ನೋಡಿ ಸರ್, ಅದು ಬಣ್ಣ ಪಡ್ಡು ಒಂಥರ ಗ್ರೀನಿಶ್ ಆಗಿ ಎಲ್ಲೋ ಆಗಿದೆ, ಎರಡು ಮಿಕ್ಸ್ ಆಗಿದೆ. ಹೌದು ಹೌದು. ಇದಕ್ಕೆ ಫೇಮಸ್ ನೀವು? ಹೌದು ಸರ್. ಚಟ್ನಿ ಮತ್ತೆ ಪಡ್ಡುಗೆ ಈ ಮಲ್ಲಿಗೆ ಅಕ್ಕಿ ಎಲ್ಲರೂ ಹಾಕಲ್ಲ, ಮಾಮೂಲಿ ಅಕ್ಕಿ ಹಾಕ್ತಾರೆ. ನಾವು ಮಲ್ಲಿಗೆ ಅಕ್ಕಿನೇ ಯೂಸ್ ಮಾಡೋದು. ಇದೊಂದು ಮತ್ತೆ ತುಪ್ಪ ಹಾಕ್ತಾರೆ. ಮತ್ತೆ ತುಪ್ಪ ಹಾಕ್ತೀರಾ? ಹೌದು. ಮತ್ತೆ ತುಪ್ಪ ಹಾಕಿ ನೀಟಾಗಿ ಬೇಯಬೇಕಲ್ಲ. ಅದು ಲೈಟ್ ಸ್ವಲ್ಪ ಆಯಿಲ್ ಹಾಕ್ತೀವಿ. ಆಯಿಲಿಂದ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ತುಪ್ಪ ಸಾಫ್ಟ್ನೆಸ್, ಆಯಿಲ್ ಸ್ವಲ್ಪ ಕ್ರಿಸ್ಪಿನೆಸ್ ಎಲ್ಲ ಒಟ್ಟಿಗೆ. ಹೌದು ಸರ್. ಇದು ಎಷ್ಟು ನಿಮಿಷ ಇವಾಗ? ಇದು ಮತ್ತೆ 2-3 ನಿಮಿಷ. ಚಟ್ನಿ ನೀವು ಹೇಳಿದ್ದು? ಹೌದು ಸರ್. ಚಟ್ನಿ ಇದು ಪಡ್ಡುಗೆ. ಇದು ಕಾಯಿ ಹಾಕಲ್ಲ ನಾವು, ಹುರುಗಡ್ಲೆ, ಮೆಣಸಿಕಾಯಿ, ಅದು ಅದೇ ಬೇರೆ ತರ ರೆಸಿಪಿ ಇದೆ. ಮಲ್ಲಿಗೆ ದೋಸೆ, ಮಲ್ಲಿಗೆ ಪಡ್ಡುಗೆ ಇದು ನೆಕ್ಸ್ಟ್ ತೋರ್ಸೋಣ ಅದು ರೆಸಿಪಿ ಯಾವಾಗ? ಓಕೆ ಸರ್. ನೆಕ್ಸ್ಟ್ ಮಾಡೋಣ. ಓಪನ್ ಮಾಡಪ್ಪ. ನೋಡಿ ಹೆಂಗಾಗಿದೆ. ಹೌದು ನೋಡಿ. ನೀವು ಬರೀ ಆಯಿಲ್ ಹಾಕಿದ್ರೆ ಈ ತರ ಬರಲ್ಲ, ತುಪ್ಪನೇ ಹಾಕ್ಬೇಕು.
ತುಪ್ಪ ಮತ್ತು ಎಲ್ಲ ಕಡೆ ಆಯಿಲ್ ಹಾಕಲ್ಲ ಸರ್, ನಮ್ಮಲ್ಲಿ ಮಾತ್ರ ಸವಿರಿ ತಿಂಡಿ ಮೇಲೆ ಮಾತ್ರ ತುಪ್ಪ ಹಾಕೋದು. ಹೌದಾ? ಹೌದು ಸರ್. ಅದಕ್ಕೆ ನಾವು ಬಂದು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ ಇವತ್ತು. ಹೌದು ಸರ್. ಇಲ್ಲಿ ಸ್ಪೆಷಲ್ ಆಗಿದೆ ಪಡ್ಡು ಅಂತ ನಮ್ಗೆ ಗೊತ್ತಾಗಿ. ಹೌದು ಸರ್. ಹೆಂಗಿದೆ ನೋಡಿ. ಬಣ್ಣ ನೋಡಿ. ಆ ಕ್ರಿಸ್ಪಿ ಬರೋದು ಹಿಂಗೆ ಇದಕ್ಕೋಸ್ಕರ ಅದ್ಭುತವಾಗಿದೆ ಸರ್ ನೋಡೋಕ್ಕೆ ಕಣ್ಣಿಗೆ. ಹೌದು ಸರ್. ರಸದ ಊಟ. ಹೌದು, ಕಣ್ಣಿಗೆ ಹಬ್ಬ. ಸರ್ ರೆಡಿ ಆಗಿದೆ. ಈ ತರ ಬಣ್ಣ ಬರೋವರು ಮಾಡಬೇಕು. ಬಣ್ಣ ಬಂದ್ಮೇಲೆ ತೆಗಿಬೇಕು. ತೆಗೀರಾ ಸರ್? ತೆಗೀರಿ ಸರ್. ಈ ಕಲರ್ ಬಂದ್ರೇನೆ ಅದು ಕ್ರಿಸ್ಪಿ ಬರೋದು. ಒಳಗಡೆ ಸಾಫ್ಟ್, ಒಳಗಡೆ ಕ್ರಿಸ್ಪಿ. ಸೂಪರ್ ಸರ್. ಇದು ನಮ್ಮ ಮಲ್ಲಿಗೆ ಪಟ್ಟು ಸವಿರುಚಿ ತಿಂಡಿ ಮನೆ. ಧನ್ಯವಾದ ಸರ್. ಇದು ನಮ್ಮ ಮಲ್ಲಿಗೆ ಪಡ್ಡು. ಇದಕ್ಕಾಗಿ ನಾವು ಕಾಯ್ತಾ ಇದ್ವಿ. ಯಾವ ಥರ ಇದೆ ನೋಡಿ. ನಿಮಗೆ ಅದನ್ನ ಕಟ್ ಮಾಡಿ ನೀವು ನೋಡ್ಬೇಕು ಒಳಗಡೆ ನೋಡಿ. ಹಿಂಗಿರ್ಬೇಕು ಈ ಪದರು. ಆಮೇಲೆ ನಾವು ಸ್ಟಫಿಂಗ್ ಎಲ್ಲ ಕಾಣ್ತದೆ ಇಲ್ಲಿ. ಅವ್ರು ಹಾಕಿರೋದೆಲ್ಲ ಬಣ್ಣನೇ ಬೇರೆ, ಆ ಗೋಲ್ಡನ್ ಬ್ರೌನ್. ಇನ್ವೈಟಿಂಗ್. ಇದು ಆಹ್ವಾನ ಕೊಡ್ತದೆ ನಮಗೆ ಟೇಸ್ಟ್ ಮಾಡೋಕ್ಕೆ. ಈ ಪಡ್ಡು ನಮಗೆ ಆಹ್ವಾನ ಕೊಡ್ತದೆ. ಆ ಬಣ್ಣದಲ್ಲೇ ನಿಮಗೆ ಕರೀತದೆ, ಬನ್ನಿ ಟೇಸ್ಟ್ ಮಾಡಿ ಅಂತ. ಅಷ್ಟು ಚೆನ್ನಾಗಿದೆ. ಬಣ್ಣ ಬಂಗಾರದ್ದೇ ಬಣ್ಣ ಇದು ಪಡ್ಡು. ಹಂಗೆ ಹೇಳ್ತಾ ನಿಮಗೆ ಜಾಸ್ತಿ ಸಮಯ ವೇಸ್ಟ್ ಮಾಡಿದೆ. ಅವ್ರು ಕೊಟ್ಟಿರುವ ಅದ್ಭುತವಾದ ಚಟ್ನಿಯಲ್ಲಿ ಇದು ರುಚಿಯಲ್ಲಿ ಮೇರು ಪರ್ವತ. ಪಡ್ಡುಗಳ ರುಚಿಯಲ್ಲಿ ಇದೊಂದು ಅಗ್ರಶ್ರೇಣಿ, ಟಾಪ್ ಮೋಸ್ಟ್ ರುಚಿ ಸಿಗುತ್ತೆ ನಿಮಗೆ ಇಲ್ಲಿ. ಅದ್ಭುತವಾದ ಕ್ರಿಸ್ಪಿನೆಸ್ಗೆ ಮಾರೋಗ್ಬಿಡ್ತೀರ ನೀವು. ಬಾಯಲ್ಲಿ ಈ ಔಟರ್ ಲೇಯರ್ ಇದೆಯಲ್ಲ, ಇದು ಕರುಮ್ ಅಂತ ಸಿಗುತ್ತೆ. ಆಮೇಲೆ ಒಳಗಿದು ಸಾಫ್ಟು ಪದರು. ಆಮೇಲೆ ವೆಜಿಟೇಬಲ್ಸು ಪಡ್ಡು ಮಾಡಿದ್ದು ಮಲ್ಲಿಗೆ ಅಕ್ಕಿ, ಅಂದರೆ ಸೇಲಂ ಅಕ್ಕಿ. ನಾರ್ಮಲಿ ಅಕ್ಕಿ ಯೂಸ್ ಮಾಡಲ್ಲ. ಹಾಗಾಗಿ ಈ ಟೇಸ್ಟ್ ನಮಗೆ ಬೇರೆ ಕಾಣ್ತದೆ. ಟೇಸ್ಟ್ ಬೇರೆ ಇದೆ. ಬಂದು ಟೇಸ್ಟ್ ಮಾಡೋಕೆ ನೀವು ಅಂದರೆ ಗೊತ್ತಾಗೋದು. ನಾನು ಎಷ್ಟು ಹೇಳಿದ್ರು ಸಾಲಲ್ಲ, ಯಾಕಂದ್ರೆ ಟೇಸ್ಟೇ ಬೇರೆ ಥರ ಇದೆ. ಸೊ ಈ ಟೇಸ್ಟ್ನ ನೀವು ಸವಿರುಚಿ ತಿಂಡಿ ಮನೆಯಲ್ಲಿ ಬಂದು ಕೇಳಿ ಪಡೀರಿ. ಮುಗಿಲೊಂದಿದ್ದರೆ ಅಲ್ಲಿದೆ ಈ ರುಚಿ. ಮೈಸೂರಿಗೆ ಬರ್ತೀವಿ, ಸವಿರುಚಿ ತಿಂಡಿ ಮನೆಯಲ್ಲಿ ಅದ್ಭುತವಾದ ರೆಸಿಪಿ ತೋರಿಸ್ತಾ ಇರ್ತೀವಿ. ನೀವು ಮಾಡಿರಿ ಮನೆಯಲ್ಲಿ. ನನಗೆ ಕಾಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ಧನ್ಯವಾದ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.